ಪ್ರಯತ್ನಿಸುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಒಮ್ಮೆ ವಿಜ್ಞಾನ ಸಂಶೋಧನಾ ಪ್ರಯೋಗಾಲಯದಲ್ಲಿ ಪ್ರಯೋಗವನ್ನು ನಡೆಸಲಾಯಿತು. ಹಲವಾರು ಸಣ್ಣ ಮೀನುಗಳನ್ನು ದೊಡ್ಡ ಗಾಜಿನ ತೊಟ್ಟಿಗೆ ಬಿಡಲಾಯಿತು ಮತ್ತು ನಂತರ ಮುಚ್ಚಳವನ್ನು ಮುಚ್ಚಲಾಯಿತು. ಈಗ ಸ್ವಲ್ಪ ಸಮಯದ ನಂತರ ದೊಡ್ಡ ಶಾರ್ಕ್ ಮೀನನ್ನು ಸಹ ತೊಟ್ಟಿಯಲ್ಲಿ ಬಿಡಲಾಯಿತು. ಆದರೆ ಶಾರ್ಕ್ ಮತ್ತು ಸಣ್ಣ ಮೀನುಗಳು ಪರಸ್ಪರ ದೂರವಿರಲು ಗಾಜಿನ ಗೋಡೆಯನ್ನು ಮಾಡಲಾಗಿದೆ. ಶಾರ್ಕ್ ಮೀನಿನ ಒಂದು ವಿಶೇಷತೆ ಎಂದರೆ ಅದು ಚಿಕ್ಕ ಮೀನುಗಳನ್ನು ತಿನ್ನುತ್ತದೆ. ಈಗ ಶಾರ್ಕ್ ಸಣ್ಣ ಮೀನುಗಳನ್ನು ನೋಡಿದ ತಕ್ಷಣ ಅದು ತ್ವರಿತವಾಗಿ ಅವುಗಳ ಕಡೆಗೆ ಚಲಿಸಿತು. ಶಾರ್ಕ್ ಮೀನುಗಳ ಕಡೆಗೆ ಚಲಿಸುತ್ತಿದ್ದಂತೆ ಅದು ಗಾಜಿನ ಗೋಡೆಗೆ ಡಿಕ್ಕಿ ಹೊಡೆದು ಮೀನುಗಳನ್ನು ತಲುಪಲು ಸಾಧ್ಯವಾಗಲಿಲ್ಲ. ಶಾರ್ಕ್ಗೆ ಏನೂ ಅರ್ಥವಾಗಲಿಲ್ಲ ಮತ್ತು ಮತ್ತೆ ಸಣ್ಣ ಮೀನಿನ ಕಡೆಗೆ ಓಡಿತು. ಆದರೆ ಈ ಬಾರಿಯೂ ಅದು ವಿಫಲವಾಯಿತು. ಶಾರ್ಕ್ ತುಂಬ ಕೋಪಗೊಂಡಿತು ಮತ್ತು ಈ ಬಾರಿ ಅದು ಪೂರ್ಣ ಬಲದಿಂದ ಸಣ್ಣ ಮೀನಿನ ಮೇಲೆ ಹಾರಿ ಹೋಯಿತು. ಆದರೆ ಮತ್ತೆ ಗಾಜಿನ ಗೋಡೆಯು ಅಡ್ಡಿಯಾಯಿತು. ಈ ಅನುಕ್ರಮವು ಕೆಲವು ಗಂಟೆಗಳ ಕಾಲ ಮುಂದುವರಿಯಿತು. ಶಾರ್ಕ್ ಪದೇ ಪದೇ ಮೀನಿನ ಮೇಲೆ ದಾಳಿ ಮಾಡಿತು ಮತ್ತು ಪ್ರತಿ ಬಾರಿ ವಿಫಲಗೊಳ್ಳುತ್ತದೆ. ಸ್ವಲ್ಪ ಸಮಯದ ನಂತರ ಶಾರ್ಕ್ ಮೀನುಗಳನ್ನು ತಿನ್ನಲು ಸಾಧ್ಯವಿಲ್ಲ ಎಂದು ಭಾವಿಸಿತು. ಶಾರ್ಕ್ ದಾಳಿ ಮಾಡುವುದನ್ನು ನಿಲ್ಲಿಸಿತು. ಅದು ದಣಿದಿದೆ ಮತ್ತು ನೀರಿನಲ್ಲಿ ಆರಾಮವಾಗಿ ಈಜಲು ಪ್ರಾರಂಭಿಸಿತು. ಈಗ ಸ್ವಲ್ಪ ಸಮಯದ ನಂತರ ವಿಜ್ಞಾನಿಗಳು ಶಾರ್ಕ್ ಮತ್ತು ಮೀನಿನ ನಡುವಿನ ಗಾಜಿನ ಗೋಡೆಯನ್ನು ತೆಗೆದುಹಾಕಿದರು. ಶಾರ್ಕ್ ಈಗ ಎಲ್ಲ ಮೀನುಗಳನ್ನು ತಿನ್ನುತ್ತದೆ ಎಂದು ಅವರು ಆಶಿಸಿದರು. ಆದರೆ ಶಾರ್ಕ್ ದಾಳಿ ಮಾಡಲಿಲ್ಲ. ಈಗ ಅದು ಸಣ್ಣ ಮೀನುಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ ಎಂದು ಅದು ಒಪ್ಪಿಕೊಂಡಂತೆ ತೋರುತ್ತಿದೆ. ಬಹಳ ಸಮಯದ ನಂತರವೂ ತೆರೆದ ತೊಟ್ಟಿಯಲ್ಲಿಯೂ ಶಾರ್ಕ್ ಮೀನುಗಳ ಮೇಲೆ ದಾಳಿ ಮಾಡಲಿಲ್ಲ. ಇದನ್ನು ಚಿಂತನೆ ಎನ್ನಲಾಗುತ್ತದೆ. ನೀವು ಶಾರ್ಕ್ ಆಗಿದ್ದೀರಾ? ಹೌದು. ಗಾಜಿನ ಗೋಡೆಯಿಂದ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ನಂಬುವ ಶಾರ್ಕ್ನಂತೆಯೇ ನಮ್ಮಲ್ಲಿ ಅನೇಕರು ಇರಬಹುದು. ಶಾರ್ಕ್ನಂತೆ ಪ್ರಯತ್ನವನ್ನು ಸಹ ತ್ಯಜಿಸಿದ್ದಾರೆ. ಆದರೆ ಯೋಚಿಸಿ, ತೊಟ್ಟಿಯಿಂದ ಗೋಡೆಯನ್ನು ತೆಗೆದಾಗ ಶಾರ್ಕ್ ಇನ್ನೂ ದಾಳಿ ಮಾಡಲಿಲ್ಲ, ಏಕೆಂದರೆ ಅದು ಸೋಲನ್ನು ಒಪ್ಪಿಕೊಂಡಿತು. ನೀವು ಹೀಗೆಯೇ ಬಿಟ್ಟುಕೊಟ್ಟಿಲ್ಲವೇ? ಶಾಶ್ವತವಾಗಿ ಯಾವುದೇ ತೊಂದರೆ ಅಥವಾ ಅಡಚಣೆ ಇಲ್ಲ. ಯಾರಿಗೆ ಗೊತ್ತು, ನಿಮ್ಮ ಗಾಜಿನ ಗೋಡೆಯನ್ನು ತೆಗೆದುಹಾಕಿರಬಹುದು. ಆದರೆ ನಿಮ್ಮ ಆಲೋಚನೆಯಿಂದಾಗಿ ನೀವು ಪ್ರಯತ್ನಗಳನ್ನು ಮಾಡುತ್ತಿಲ್ಲ. ಎಲ್ಲೋ ನೀವು ನನ್ನಿಂದ ಸಾಧ್ಯವಿಲ್ಲ ಎಂದುಕೊಂಡಿದ್ದೀರಿ. ಆದರೆ ಒಂದು ದಿನ ನಿಮ್ಮ ಗೋಡೆಯು ತೆಗೆಯಲ್ಪಡುತ್ತದೆ ಅಥವಾ ತೆಗೆದುಹಾಕಲ್ಪಡುತ್ತದೆ ಎಂದು ನಾನು ಖಚಿತವಾಗಿ ಹೇಳಬಲ್ಲೆ. ಬೇಕಾಗಿರುವುದು ಮತ್ತೆ ನಿಮ್ಮ ಪ್ರಯತ್ನಗಳು. ಆದ್ದರಿಂದ ಯೋಚಿಸಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.